ಯಾಕೆ ಇಷ್ಟ ಅಂದ್ರೆ ಫಾರ್ ಹಿಸ್ ಹ್ಯುಮ್ಯಾನಿಟಿ, ದ ವೇ ಹಿ ಟ್ರೀಟ್ಸ್ ಪೀಪಲ್. ಅವ್ರು ಹೇಗೆ ನೋಡ್ಕೋತಾರೆ ಅಂದ್ರೆ ಅವ್ರನ್ನ ತುಂಬಾ ದಿನ ಮೀಟ್. ಆಕ್ಚುಲಿ ನಾನು ಅಷ್ಟೊಂದೇನು ಹಾರ್ಡ್ಶಿಪ್ಸ್ನ ಫೇಸ್ ಮಾಡಿಲ್ಲ ಲೈಫಲ್ಲಿ. ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಇರುತ್ತೆ, ಹಾಗೆ ನನಗೂ ಇತ್ತು. ಬಟ್ ಮೇಜರ್ ಒಂದು ಪ್ರಾಬ್ಲಮ್ ಅಂದರೆ ಒಂದು ಹಾರ್ಡ್ಶಿಪ್ನ ನಾನು ಫೇಸ್ ಮಾಡಿದ್ರೆ ಹಿಟ್ಲರ್ಗಿಂತ ಮುಂಚೆ. ಐ ಮೆಟ್ ವಿತ್ ಅ ವೆರಿ ಬ್ಯಾಡ್ ಆಕ್ಸಿಡೆಂಟ್. ನಾವು ಹಿಟ್ಲರ್ ಶೂಟಿಂಗ್ ಅಂದರೆ ನಾನು ಫಸ್ಟು ಇನ್ನೊಂದು ಸೀರಿಯಲ್ ನನಗೆ ಬಂದಿತ್ತು. ನಾನು ಅವಾಗ ನಮ್ಮ ಫ್ರೆಂಡ್ಸ್ ಜೊತೆ ಇಂಜಿನಿಯರಿಂಗ್ ಫ್ರೆಂಡ್ಸ್ನೆಲ್ಲ ಗೋವಾ ಕರ್ಕೊಂಡು ಹೋಗಿದ್ರು ಕಾಲೇಜಿಂದ. ಅಲ್ಲಿ ನಂಗೆ ಕಾಲ್ ಬಂತು. ಸೊ ಅಂದರೆ ಅವಾಗ ಆಡಿಷನಿಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಇದ್ದಾಗ ಅವಾಗ ನಾನು ಫೋನ್ ಮಾಡಿ ಹೇಳಿದೆ, ಇಲ್ಲ ಸರ್ ಬರೋಕ್ಕಾಗಲ್ಲ, ಬಿಡಲ್ಲ. ನಾನು ತುಂಬ ಚೈಲ್ಡಿಶ್ ಆಗಿ ತೊಗೊಂಡಿದ್ದೆ ಅದನ್ನು, ಸುಮ್ಮನೆ ಹಂಗೆ ಫೋನ್ ಮಾಡ್ತಾ ಅಂತ. ಬಟ್ ನಾನು ಮೇಜರ್ ಆಗಿ ಫಸ್ಟ್ ಥ್ಯಾಂಕ್ ಮಾಡಬೇಕಿದ್ದು ಅಂದರೆ ಇವಾಗ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಬರ್ತಾ ಇದೆ, ಸುಬ್ಬು ಸರ್ ಅಂತ ಅವ್ರ ಪ್ರೊಡ್ಯೂಸರು. ಅವ್ರು ನನಗೆ ಫಸ್ಟ್ ಫೋನ್ ಮಾಡಿದ್ದು ಕಲರ್ಸ್ ಕಡೆಯಿಂದ. ಬಂದು ಅವರು ಒಂದು ಆಡಿಷನ್ ಕೊಡಿ ಪ್ಲೀಸ್ ಅಂತ ಅಂದರು. ಆಡಿಷನ್ ಕೊಟ್ಟೆ, ಚೆನ್ನಾಗಿ ಇಷ್ಟ ಆಯಿತು. ಅವಾಗಲೇ ಅವ್ರು ಅನ್ಕೊಂಡು ಇವಳು ಚೆನ್ನಾಗಿದೆ, ಕ್ಯಾಲಿಬರ್ ಇದೆ ಅನ್ಕೊಂಡ್ರು. ಬಟ್ ಮೈ ಪೇರೆಂಟ್ಸ್ ವರ್ ವೆರಿ ಮೈ ಮದರ್ ಯೂಸ್ ಟು ಆಲ್ವೇಸ್ ಏನು ನೀನ್ ಟ್ರೈ ಮಾಡಬಾರ್ದು, ಅದು ನೀನ್ ಹಿಂದೆ ಬಂದ್ರೆ ಮೇ ಬಿ ಯು ಆರ್ ಡಿಸರ್ವಿಂಗ್ ಇಟ್, ಇಲ್ಲ ಅಂದ್ರೆ ಇಲ್ಲ ಅಂತ. ಒಂದ್ಸತಿ ನೀನ್ ಆ ಪೊಸಿಷನ್ ಹೋದ್ಮೇಲೆ ಯು ನೆಕ್ಸ್ಟ್ ಸ್ಟೆಪ್ ಟ್ರೈ ಮಾಡು. ಬಟ್ ಆ ಪುಷು ನಿನ್ ದೇವ್ರೆ ಕೊಡ್ಬೇಕು, ಅಲ್ಲಿ ತನಕ ನೀನ್ ಟ್ರೈ ಮಾಡ್ಕೊಡುದು ಅಂತ. ನಿನಗೆ ಹಾಗೆ ಸಿಕ್ಕರೆ ನಾನು ಡೆಫಿನೆಟ್ಲಿ ನಾನು ಕಳಿಸ್ತೀನಿ ನಿನ್ಗೆ ಅಂತ ನಮ್ಮಮ್ಮ ಹೇಳಿದ್ರು. ಸೊ ಒಂದು 2 ಆಡಿಷನ್ ನಾನು ಹೋಗಲಿಲ್ಲ, ಬೇಡ ಅಂತ ಬಿಟ್ಟರು. ಕೊನೆಯದಾಗಿ ಇದಕ್ಕೆ ಬಂತು. ಸೊ ಹೊರಟೆ ಒಂದಿನದಲ್ಲಿ ಅವ್ರದ್ದು ಒಂದು 600 ಗರ್ಲ್ಸ್ನ ಆಡಿಷನ್ ಮಾಡಿದ್ರು. ನಾನು ಐ ವಾಸ್ ಲಾಸ್ಟ್ ಒನ್. ಇಷ್ಟ ಆಯಿತು, ಬಟ್ ನಾನು ಅಷ್ಟೊಂದೇನು ಚೆನ್ನಾಗಿ ಮಾಡ್ತಿರ್ಲಿಲ್ಲ ಅವಾಗ. ಇವಾಗ ಅದೇನೋ ಒಂದು ಸ್ವಲ್ಪ ಹಂಗೆ ಹಿಂಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ತಕ್ಕಪಟ್ಟಿಗೆ ಮಾಡ್ತೀನಿ. ಬಟ್ ಅವಾಗ ನಾನು ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು ಅವಾಗ. ಬಟ್ ನನಗೆ ಜೋಶ್ ಇತ್ತು, ಆ ಕಾನ್ಫಿಡೆನ್ಸ್ ಇತ್ತು, ನಾನು ಮಾಡೇ ಮಾಡ್ತೀನಿ ಅಂತ. ಆಯಿತು. ಯಾ ದಟ್ ವಾಸ್ ಶೂಟಿಂಗ್ ಮಾಡ್ತಾ ಇದ್ವಿ, ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡ್ತಾ ಇದ್ವಿ, ನಿದ್ದೆ ಇರಲಿಲ್ಲ. ಸೀರಿಯಲ್ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು, ಬಟ್ ಟೆಲಿಕಾಸ್ಟ್ ಆಗಿರಲಿಲ್ಲ. ಡೇಟ್ ಅನೌನ್ಸ್ ಮಾಡಿದ್ವಿ ಆಗಿತ್ತು. ಹಿಂದ್ಗಡೆಯಿಂದ ಹೀರೋ ಬರ್ತಾ ಇರ್ತಾರೆ, ನಾನು ಮುಂದೆ ಹೋಗ್ತಾ ಇರ್ತೀನಿ. ಅವ್ರು ಕಿರ್ಚ್ತಾರೆ, ನಾನು ಭಯದಲ್ಲಿ ಹೋಗ್ತಾ ಇರಬೇಕು. ನಾನು ಸ್ಕೂಟರ್ ಹೋಗ್ತಿರ್ತೀನಿ, ಅವ್ರು ಕಾರಲ್ಲಿ ಬರ್ತಾ ಇರ್ತಾರೆ. ಹೆಲ್ಮೆಟ್ ಎಲ್ಲ ಇತ್ತು. ಬೆಳಿಗ್ಗೆ ನೆನ್ನೆ ಶೂಟಿಂಗ್ ಲೇಟ್ ಆಯಿತು, ಬೆಳಿಗ್ಗೆ ಪಿಕಪ್ ಬೇಗ, ಅದು ಇದು ಟೆನ್ಷನ್ ಸ್ಟ್ರೆಸ್ ಎಲ್ಲ ಇತ್ತು ಸಿಕ್ಕಾಪಟ್ಟೆ. ನಾನು ಏನಾದೆ ಅಂತ ನಂಗೆ ಇಲ್ಲಿ ತನಕ ಗೊತ್ತಿಲ್ಲ, ನನಗದ್ರ ಐ ಹ್ಯಾವ್ ನೋ ಐಡಿಯಾ. ಬಟ್ ನಾನು ಕಟ್ ಮಾಡಿದ್ರೆ ಐ ವಾಸ್ ಇನ್ ದ ಹಾಸ್ಪಿಟಲ್. ಆ್ಯಂಡ್ ನನ್ನ ಹೇರ್ ಸ್ಟೈಲಿಸ್ಟ್ ಅವ್ರು ಯಾರು ನನ್ನ ಇರ್ತಾರಲ್ಲ ಜೊತೆಗೆ, ಅವ್ರು ಫುಲ್ ಕುರ್ತಾ ಬ್ಲಡ್ಡಲ್ಲಿ. ನಾನು ಪ್ಲೀಸ್ ಹೆಲ್ಮೆಟ್ ತೆಗಿರಿ ಅಂತ ಕಿರ್ಚ್ತಾ ಇದ್ದೀನಿ. ಇದು ಫುಲ್ಲು ಇದು ಲೆಫ್ಟ್ ಸೈಡ್ ವಾಸ್ ಗಾನ್. ನಂದು ಮುಖ ಬಿಟ್ಟರೆ ಇದು ಫುಲ್ ಇಲ್ಲೆಲ್ಲ ಇಲ್ಲಿ ಫುಲ್ ತೆರೆದ್ಬಿಟ್ಟಿತ್ತು. ದೇ ವರ್ ವೆರಿ ಶೋರ್ ನೀವು ಹೆಲ್ಮೆಟ್ ಹಾಕೋತಾ ಇರಲ್ಲ ಅಂದರೆ ಬದುಕಕ್ಕೆ ಕಷ್ಟ ಆಗ್ತಾ ಇತ್ತು ಅಂತ. ಇಲ್ಲಿ ಒಂದು 7 ಸ್ಟ್ಯಾಪಲ್ ಹಾಕಿದ್ರು, ಇಲ್ಲಿ ಸ್ಟ್ಯಾಪಲ್ ಹಾಕಿದ್ರು. ಬಟ್ ಅದರಿಂದ ಟು ಕಮ್ ಥ್ರೂ ಇಟ್ ಟುಕ್ ಅ ಲಾಡ್ ಆಫ್ ಟೈಮ್. ಅಲ್ಲಿ ಫುಲ್ ನನಗೆ ಭಯ ಇದ್ದಿದ್ದು ಮುಖಕ್ಕೆ ಏನಾಗಿದೆ. ನರ್ಸ್ ಎಲ್ಲ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಂಗೆ ಹಾಸ್ಪಿಟ್ಲಲ್ಲಿ. ನಂಗೆ ಸುಮ್ಮನೆ ಅಳ್ತಾ ಇದೀನಿ ಕಂಟಿನ್ಯೂಸ್ ಆಗಿ, ಏನಾಗ್ತಿದೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಮುಖಕ್ಕೆ ಏನೂ ಆಗಿಲ್ಲ, ಆರಾಮಾಗಿರಿ ಅಂದ್ಬಿಟ್ಟು ಬಟ್ಟೆನ ಹರಿದ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿ ದೆನ್ ನಾನು ಡಾಕ್ಟ್ರಿಗೆ ಒಂದು 2 ದಿನ ಹೇಳ್ಬೇಕಾಯ್ತು, ಈಗ ಆಗಿದೆ ಅಲ್ಲಾಗಿದೆ, ಇದು ನೋಡಿ ಅಂತ. ಅನಸ್ತೇಷಿಯಾ ಕೊಟ್ಟು ಅದನ್ನು ಹೀಲ್ ಮಾಡ್ತಾಯಿದ್ರು. ಒಂದು 2 ಡೇಸ್ ಹಾಸ್ಪಿಟಲ್ ಇದೆ, ಅಲ್ಲಿ ಚೆನ್ನಾಗಿದೆ ಬಿಕಾಸ್ ಡ್ರಿಪ್ಸ್ ಹಾಕ್ತಾಯಿದ್ರು ಅಂತ. ಒಂದ್ಸತಿ ಮನೆಗೆ ಬಂದರೆ ಸಿಕ್ಕಾಪಡೆ ವಾಮಿಟ್, ಸಿಕ್ಕಾಪಡೆ ಆಗ್ತಿರ್ಲಿಲ್ಲ. ನಾನು ಹಾಫ್ ದ ಸೈಜ್ ಆಗಿ ಹೋಗಿದ್ದೆ, ನಾನು ಏನೂ ತಿಂತಿರ್ಲಿಲ್ಲ, ಹೈ ಆಂಟಿಬಯೋಟಿಕ್ಸು. ನಮ್ಮ ಅಪ್ಪ ಅಮ್ಮಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಅಂದರೆ ಇನ್ನೇನು ಮಾಡೋದು ಅಂತ. ದೆನ್ ಐ ವಾಸ್ ಲೈಕ್, ಇಲ್ಲ 20 ಡೇಸ್ ಅಲ್ಲಿ ಕಮ್ ಬ್ಯಾಕ್ ಅಂದ್ಬಿಟ್ಟು ಜುಲೈ 9th ಬಿದ್ದೆ ನಾನು. ಜುಲೈ 19 ಟೆಲಿಕಾಸ್ಟ್ ಆಗಬೇಕಿತ್ತು, ಅದು ಆಗಸ್ಟ್ 9th ಹೋಯ್ತು. ಸೊ 23rd ಜುಲೈಯಲ್ಲಿ ಐ ವಾಸ್ ಬ್ಯಾಕ್ ಫಾರ್ ಶೂಟ್. ಬಟ್ ಕಷ್ಟಪಟ್ಟು ಶೂಟಿಂಗ್ ಮಾಡಿದ್ದೀನಿ, ರಕ್ತನೇ ಸುರಿಸಿದ್ದೀನಿ. ರಕ್ತ ಬರ್ತಾನೆ ಇತ್ತು, ನಾನು ಶೂಟಿಂಗ್ ಮಾಡ್ತಾ ಇದ್ದೆ, ರಕ್ತ ಬರ್ತಾ ಇತ್ತು, ನಾನು ಶೂಟಿಂಗ್ ಮಾಡ್ತಾ ಇದ್ದೆ. ನನ್ನ ಟೀಮ್ ಅವ್ರು ಯಾವಾಗಲೂ ಅದನ್ನು ಹೇಳ್ತಾರೆ, ನೀನು ಬೆವರು ಸುರಿಸಿಲ್ಲ, ರಕ್ತ ಸುರಿಸಿದ್ಯಾ ಅಂತ. ಬೆವರು ಇಲ್ಲ, ಸುಮ್ಮನೆ ರಕ್ತ ಬರೋದು. ನನಗೆ ರಕ್ತ ಕಾಮನ್ ಆಗ್ಬಿಡ್ತಾ ಅವಾಗ, ಎಲ್ಲಿ ನೋಡಿದ್ರು ರಕ್ತ ಅಂತ ಅಷ್ಟೇ. ಬಟ್ ಇಲ್ಲೆಲ್ಲ ಇದು ಮಾರ್ಕ್ಸ್ ಇದೆ, ಸ್ಕಾರ್ಸ್ ಇದೆ. ಭಯ ಆಗುತ್ತಾ ಅದರಿಂದ ಏನಾದರೂ ಹೊರಗಡೆ ಟ್ರೈ ಮಾಡುವಾಗ? ಖಂಡಿತ ನಾನು ಮಾಡೇ ಇಲ್ಲ ಅದಾದ್ಮೇಲೆ. ಡೆಫಿನೆಟ್ಲಿ ಎಷ್ಟು ಸಕ್ಕದಾಗಿ ಮಾಡ್ತಾ ಇದ್ದಾರೆ ನಾನು ಕಾಲೇಜಲ್ಲೆಲ್ಲ. ಇಲ್ಲಿ ತನಕ ನಾನು ಒಂದ್ಸತಿನೂ ಗಾಡಿ ಮುಟ್ಟಿಲ್ಲ. ಬೇಡ ನನಗೆ ಸವಾಸನೆ. ಕಾರ್ ಡ್ರೈವಿಂಗ್ ಕಲ್ತಿದ್ದೆ, ಇದಾದ್ಮೇಲೆ ಅದನ್ನು ಬಿಟ್ಬಿಟ್ಟೆ. ಬಟ್ ಈಗ ಕಾರ್ ಕಲಿಬೇಕು, ಗರ್ಲ್ಸ್ಗೆ ಇಂಡಿಪೆಂಡೆಂಟ್ ಆಗ್ಬೇಕಂದ್ರೆ ಅದು ಒಂಥರ ಇಟ್ ವಿಲ್ ಮೇಕ್ ಅ ಕಂಪ್ಲೀಟ್ ವಿಮೆನ್. ಇಲ್ಲಾಂದ್ರೆ ಏನೋ ಮಿಸ್ ಹೊಡಿಯುತ್ತೆ ಅನ್ಸುತ್ತೆ. ನಿಮ್ಮ
ಸೀರಿಯಲ್ ಎಂಟ್ರಿ ನಂತರನೇ ಎಷ್ಟೊಂದು ಬೇಕಾದಷ್ಟಿದೆ. ಇಷ್ಟೇ, ಸೀರಿಯಲ್ ಆದ್ಮೇಲೆ ಸ್ಟಾರ್ಟ್ ಆಗ್ತಾ ಹೋಯ್ತು, ಆಮೇಲೆ ಸಿನಿಮಾ ಆಯ್ತು. ಈ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಗಾಡ್ ಫಾದರ್ ಅಂತ ಅಂತದ್ದು ಯಾರು ಇಲ್ಲ. ಹಂಗೆ ಯಾರಂದ್ರೆ ಯಾರು ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಸಿದಾರಂತನಾ? ಜಿ ಕನ್ನಡ ಡೆಫಿನೆಟ್ಲಿ, ಅವರೇ ಫಸ್ಟ್ ಕಾಲ್ ಮಾಡಿದ್ ನನಗೆ. ಸೊ ಯಾ, ಹ್ಯಾವ್ ಟು ಥ್ಯಾಂಕ್ ದ ಚಾನೆಲ್ ಹೂ ಸಾ ಮೈ ಪ್ರೊಫೈಲ್ ಫಾರ್ ದ ಫಸ್ಟ್ ಟೈಮ್. ಆಪರ್ಚುನಿಟಿ ಸಿಕ್ತು, ಆದ್ರೆ ಅಷ್ಟು ಈಸಿ ಆಗಿಲ್ಲ. ನೀವು ರಕ್ತ ಸೊಸೆ ಇವತ್ತು ಎಲ್ಲರೂ ಮನ ಹುಟ್ಟಿದೀರಾ ಗೊತ್ತಾಗ್ತಾ ಇದೆ ಎಷ್ಟೆಲ್ಲ ಕಷ್ಟಪಟ್ರಿ ಅಂತ ಹೇಳಿದ್ರು. ಬಿಕಾಸ್ ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಬೆಳಗ್ಗೆ 4 ಗಂಟೆಗೆ ಇದ್ರಿ, ಶೂಟ್ ಸ್ಟಾರ್ಟ್ ಆಗಿ ಬರ್ತೀರಾ, ರೆಡಿ ಆಗ್ತೀರಾ, ಶೂಟಲ್ಲಿ ಬಿಸಿ ಇರ್ತೀರಾ. ನಾವು ಮಧ್ಯಾಹ್ನ ನಿಮ್ಮನ್ನು ಮೀಟ್ ಆದ್ವಿ, ದಟ್ ವಾಸ್ ಲಂಚ್ ಟೈಮ್. ಲಂಚ್ ಬಿಟ್ಟು ನಮ್ಮ ಜೊತೆ ಶೂಟಿಂಗ್ ಅಲ್ಲಿ ಬಿಸಿ ಆದ್ವಿ. ಅದಾದ್ಮೇಲೆ ಮತ್ತೆ ನೀವು ಎಂಗೇಜ್ ಆಗ್ತೀರಾ, ಊಟಕ್ಕೆ ಕರೀತಾರೆ, ಊಟಕ್ಕೆ ಕರೆದ್ರು ಕೂಡ ನೀವು ಹೇಳಿದ ಇಷ್ಟೇ, ನಾನು ಊಟ ಮಾಡಿದೀನಿ ಅನ್ಕೊಳ್ಳಿ, ಶಾರ್ಟ್ ರೆಡಿ ಮಾಡ್ಕೊಳ್ಳಿ ಅಂತ. ನೀವು ಎಷ್ಟು ಹಾರ್ಡ್ ವರ್ಕ್ ಅನ್ನೋದ್ರಲ್ಲಿ ತುಂಬಾ ನೀಟಾಗಿ ಗೊತ್ತಾಯ್ತು. ಅಂದ್ರೆ ವಾಟ್ ಎವರ್ ಯು ಡೂ ಲೈಫಲ್ಲಿ 100% ಕೊಡ್ಲೇಬೇಕು. ನನಗೆ ಅನ್ಸ್ದಂಗೆ 100% ಕೊಡ್ಲಿಲ್ಲ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಲೈಫಲ್ಲಿ, ಏನು ಮಾಡಕ್ ಅನ್ಸಲ್ಲ. 100% ಫೋಕಸ್ ಈ ಒಂದು ಕೆಲಸದಲ್ಲಿದ್ರೆ ಆ ಔಟ್ಪುಟ್ ಸಖತ್ತಾಗಿರುತ್ತೆ. ಸೊ ಹೆಂಗೆ ಅಂತಂದ್ರೆ ನಾವು ಮಾಡಿದ ಕೆಲಸ ನಮಗೆ ತೃಪ್ತಿ ಇಲ್ಲ ಅಂದ್ರೆ ಹೆಂಗೆ ಅಲ್ವಾ? ಇದು ನಂಗೆ ಆಕ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು, ಪ್ಯಾಷನ್ ಬೇಕು. ಸೊ ಅವೆರಡು ಇದ್ರೆ ಯು ಕೆನ್ ಆರಾಮ್ಸೆ ಸರ್ವೈವ್. ಇಟ್ಸ್ ನಾಟ್ ಅ 9 to 5 ಜಾಬ್ ಪ್ರಾಪರ್ ಸರ. ಇವಾಗ ಹೋದೆ ಬಂದೆ ಅನ್ನೋ ತರ ಇಲ್ಲ. ಆಮೇಲೆ ಸಂಡೇನೂ ಕೆಲಸ ಮಾಡ್ಬೇಕು, ಹಬ್ಬದ ದಿನಾನೂ ಕೆಲಸ ಮಾಡ್ಬೇಕು, ಅದೆಲ್ಲ ಇದ್ದೇ ಇರುತ್ತೆ. ಸೊ ಯು ಹ್ಯಾವ್ ಟು ಜಸ್ಟ್ ಗೆಟ್ ಫೋಕಸ್ಡ್, ಕಾನ್ಸಂಟ್ರೇಟ್. ನಿಮ್ಮ ಹಾರ್ಡ್ ವರ್ಕ್ ಗೆ ಪ್ರತಿಫಲ ಸಿಕ್ಕಿದೆ ಅಂತ ನನಗೆ ಅನ್ಸುತ್ತೆ. ಎಲ್ಲಿ ಅಂದ್ರೆ ಇವತ್ತು ಸ್ಮಾಲ್ ಸ್ಕ್ರೀನ್ ದ ಬಿಗ್ ಸ್ಕ್ರೀನ್ ಗೆ ಎಂಟ್ರಿ ಕೊಟ್ಟಿರೋದು. ಸೊ ಈ ಆಪರ್ಚುನಿಟಿ ಕೂಡ ನಿಮ್ಗೆ ಬಂತು ಅಂತ ಕೇಳ್ಪಟ್ಟಿದ್ದೆ. ಅದೇ ನೀವಾಗಿ ನೀವು ಟ್ರೈ ಮಾಡ್ಲಿಲ್ಲ ಅಂತ ಹೇಳಿ? ಇಲ್ಲ ಡೆಫಿನೆಟ್ಲಿ ಟ್ರೈ ಮಾಡಿಲ್ಲ. ಅಂದ್ರೆ ಆಕ್ಚುಲಿ ಸಿನಿಮಾ ಸ್ಟಾರ್ಟ್ ಆಗಿ 1 ವರ್ಷ ಆಗೋಗಿತ್ತು. ಅಂದ್ರೆ ಮ್ಯೂಸಿಕ್ ಪೂಜೆ ಆಗೋಗಿತ್ತು, ಮ್ಯೂಸಿಕ್ ಎಲ್ಲ ರೆಡಿ ಮಾಡ್ತಾ ಇದ್ರು. ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಅವಾಗಿನ್ನು ಕೋವಿಡ್ ಜಸ್ಟ್ ಮುಗ್ದಿತ್ತು. ಹಿಟ್ಲರ್ ಸ್ಟಾರ್ಟ್ ಆಗಿ ಒಂದು 8 to 9 months ಆಗಿತ್ತು ಅಷ್ಟೇ. ಸೊ ಆಗ್ಲೇ ಅದಕ್ಕೆ ಹೀರೋಯಿನ್ ಎಲ್ಲ ಸೆಟ್ ಆಗಿದ್ಲು, ಎಲ್ಲ ಆಗೋಗಿತ್ತು. ಬಟ್ ಚಿಕ್ಕಣ್ಣ ಸರು ಹಂಗೆ ಚಾನೆಲ್ ಚೇಂಜ್ ಮಾಡುವಾಗ ಹಿಟ್ಲರ್ ಕಲ್ಯಾಣ ಬಂತು. ಅವ್ರು ಯೂಶಲಿ ಸೀರಿಯಲ್ಸ್ ನೋಡಲ್ಲ, ಬಟ್ ಹಂಗೆ ಜಸ್ಟ್ ಚಾನೆಲ್ ಚೇಂಜ್ ಮಾಡುವಾಗ ಬಂತು. ಯಾರಿದು ನಾನು ಅವರು ಯಾವಾಗ್ಲೂ ಇದೆ ಮಾತಾಡಿದ್ರು, ಟೈಮ್ ಹೆಂಗ್ ನೋಡು ಹೆಂಗಿದೆ ಅಂತ ಮಾಡುವಾಗ ಇವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಟ್ ಅವ್ರು ಆಗ್ಲೇ ಸೆಲೆಕ್ಟ್ ಮಾಡ್ಬಿಟ್ಟಿದ್ರು ಒಬ್ರು ಹುಡುಗಿನ. ಬಟ್ ಅವ್ರ ಹೆಲ್ತ್ ಇಶ್ಯೂಸ್ಗೆ ಅವ್ರೇನೋ ಸ್ಕಿಪ್ ಮಾಡ್ಬೇಕಾಯ್ತು. ಸೊ ಅವಾಗ ಹುಡುಕ್ಬೇಕು ಮತ್ತೆ ಹುಡುಕ್ಬೇಕಲ್ಲಪ್ಪ ಅಂತ ಅನ್ಕೊಂಡಾಗ ಅವ್ರಿಗೆ ಹೇಳೋಣ ಇವಾಗ ಅಂತ ನನಗೆ ಅವ್ರ ಮ್ಯಾನೇಜರ್ ಕಡೆಯವರು ನಮ್ಮ ಸೀರಿಯಲ್ ಅಲ್ಲಿ ನಮ್ಮ ಮಧ್ಯ ಸೊಸೆ ಲಕ್ಷ್ಮಿ ಇದಾರಲ್ಲ, ಸೊ ಅವ್ರಿಗೆ ಕಾಲ್ ಬಂತು. ಅವರು ನಂಬರ್ ಕೊಡಿ ಅವ್ರದ್ದು ಅಂತಂದ್ರು. ಸೊ ಅವ್ರು ನನಗೆ ನಂಬರ್ ಕೊಟ್ಟು ಅದಾದ್ಮೇಲೆ ಎಲ್ಲ ಪಟ್ 2 days ಅಲ್ಲಿ ಮುಹೂರ್ತ ಆಯ್ತು. 2 days ಅಲ್ಲಿ ಶೂಟಿಂಗ್ ಹೋದ್ವಿ. 2 days ಅಲ್ಲಿ ಒಪ್ಸಿದ್ರು. ಅಯ್ಯೋ ಅದೇ ಒಂದು ಟೆನ್ಷನ್, ನನ್ಗೆ ಹೆಂಗ್ ಒಪ್ಕೊಳ್ಳೋದು ಏನು ಅಂತೆಲ್ಲ. ಕತೆ ಅಷ್ಟು ನೀಟಾಗಿ, ಆಮೇಲೆ ಕತೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ದ ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ ಅಂದ್ರೆ ನನಗೆ ಹೀರೋಗೆ ಎಷ್ಟು ಪ್ರಾಮಿನೆನ್ಸ್ ಇದೆ ಅಷ್ಟು ಹೀರೋಯಿನ್ಗಿದೆ ಸಿಕ್ಕಾಪಟ್ಟೆ ಕಮ್ಮಿ ಅದು ಸಿಗೋದು. ಸ್ಟಾರ್ಟಿಂಗ್ 15 minutes ಬಿಟ್ರೆ ದ ರೆಸ್ಟ್ ಆಫ್ ದ ಮೂವಿ ನಾನು ಇದ್ದೀನಿ. ಆಮೇಲೆ ಮಾತಿಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತೀನಿ ಮೂವಿಯಲ್ಲಿ, ಪಟ ಮಾತಾಡ್ತೀನಿ. ಪರ್ಫಾರ್ಮೆನ್ಸ್ ಮಾಡಿದೀನಿ. ಜನ ಅದನ್ನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಐ ಥಿಂಕ್ ಕಷ್ಟ ಆಗಿರಲ್ಲ, ಬಿಕಾಸ್ ನೀವಿರೋದು ಹಂಗೆ. ಅಲ್ಲ, ಇಬ್ರಿಗೂ ಕೇಳಿದ್ರೆ ಇಬ್ರು ಟೇಕ್ ತಗೋತಾ ಇರ್ಲಿಲ್ಲ. ಹೌದಾ? ಓಕೆ. ಸೊ ನಿಮ್ಗೆ ಈಗ ನೋಡಿ, ಸೀರಿಯಲ್ ಇಂದ ಬಂದಿದ್ರಿಂದ, ಯಾಕಂದ್ರೆ ಎಷ್ಟೋ ಸರಿ ನಾವು ನೋಡ್ಬೋದು ಮಾಡೆಲ್ಸ್ಗಳೆಲ್ಲ ಈಸಿಯಾಗಿ ಬಂದು ದೊಡ್ಡ ಸ್ಟಾರ್ ಜೊತೆ ಮೂವಿ ಮಾಡಿರ್ತಾರೆ, ಇವತ್ತು ಹಿಟ್ ಆಗಿದ್ದಾರೆ, ಅವರು ಕೂಡ ದೊಡ್ಡ ಸ್ಟಾರ್ಸ್ ಆಗಿದ್ದಾರೆ. ಈಗ ನೀವು ಸೀರಿಯಲ್ ಇಂದ ಬಂದಿದ್ರಿಂದ ಈ ಆಕ್ಟಿಂಗ್ ಎಲ್ಲ ಈಸಿ ಅಂತ? ಹೌದು, ಲಾಟ್. ಅಂದ್ರೆ ಸೀರಿಯಲ್ ಇಂದ ಸಿನಿಮಾ ಮಾಡಿದ್ರೆ, ಬರೀ ಸಿನಿಮಾ ಮಾಡಿದ್ರೆ ಮೋಸ್ಟ್ಲಿ ಕಷ್ಟ ಆಗ್ತಿತ್ತೇನೋ. ಸೀರಿಯಲ್ ಇಂದ ಸಿನಿಮಾ ಮಾಡಿದ್ದು ಡೆಫಿನೆಟ್ಲಿ ಇಟ್ ಹ್ಯಾಸ್ ವರ್ಕ್ಡ್. ಅಂದ್ರೆ ಸೀರಿಯಲ್ ಒಂಥರ ಫೌಂಡೇಶನ್ ತರ, ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟೋದು ಸಿನಿಮಾ ಕೆಲಸ. ಬಟ್ ಆ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ಎಲ್ಲೋದ್ರೂ ಹೋಗಿ ನಿಂತ್ಕೋಬಹುದು ಅನ್ನೋದು ಸೀರಿಯಲ್. ಸೀಕ್ವೆನ್ಸ್ ಶೂಟ್ಸ್ ಎಲ್ಲ ಬಂದಾಗ ಒಂದು ಕೇಳ್ತೀನಿ, ಸೀರಿಯಲ್ ಅಂತ ಬಂದ್ರೆ ಈಗ ಓವರ್ ಬಿಲ್ಡಪ್ ಇರುತ್ತೆ. ಗಾಬರಿ ಒಂದು ಸೀನಿಗೆ ಒಂದ್ ಕೊಟ್ರೆ ನೀವು ಕಪ್ಪಾಳಕ್ಕೆ ಅದನ್ನೇ ತೋರಿಸ್ತಾರೆ. ಅಲ್ಲ, ನಾವು 2 ಸತಿ ಹೊಡೆದ್ ಬಂದೆ ನಾನಲ್ಲಿ. ಕೈ ನೋವು ಬಂದನ್ ಸರ್, ಇನ್ನು ಹೊಡೆದೇ ಇಲ್ಲ, ಆಗ್ಲೇ ಕೈ ನೋವು ಬರ್ತಿದೆಯಲ್ಲ ನಿನಗೆ. ಊಟ ಮಾಡಿ ನಂಗೆ ಹೊಟ್ಟೆ ಹಸಿತಿದೆ ಅಂತ ಹೇಳ್ಬಿಟ್ಟು ನನ್ನ ಶಾರ್ಟ್ ಮಧ್ಯೆ ನಮ್ಮ ಸೊಸೆ ಬಂದ್ಬಿಟ್ಟು ಒಂದೊಂದೊಂದೊಂದು ತುತ್ತು ತಿನ್ನಿಸಿ ಚಪಾತಿ ಪಲ್ಯ ತಿನ್ಸ್ಬಿಟ್ಟು ಶಾರ್ಟ್ ಮುಗಿಸ್ದೆ ನಾನು. ಬಟ್ ಸಿನಿಮಾದಲ್ಲಿ ಹಂಗಾಗಲ್ಲ. ಇಲ್ಲ, ಯಾವ್ದು ಈಸಿ? ಸಿನಿಮಾ ಡೆಫಿನೆಟ್ಲಿ ಸಿನಿಮಾ ಇಸ್ ಈಸಿಯರ್ ದೆನ್ ಸೀರಿಯಲ್. ಈ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಎಷ್ಟು ಮೂವಿ ಮುಗಿಸ್ಬಿಡ್ಬೋದು ಅಂತ. ಹೌದು. ಬಟ್ ಸೀರಿಯಲ್ಗಿರೋ ರೀಚ್ ಇದೆಯಲ್ಲ, ಹೌದು, ಸಿನಿಮಾಗೆ ಡಿಫ್ರೆಂಟ್ ಕೈಂಡ್ ಆಫ್ ರೀಚ್ ಇದೆ. ಬಟ್ ಸೀರಿಯಲ್
ಹಿಂಗ್ ಹೋದ್ರು ಮಾತಾಡ್ಸ್ತಾರೆ. ಚಿಕ್ಕ ಮಕ್ಳು ಇರ್ಬೋದು, ದೊಡ್ಡವ್ರು ಇರ್ಬೋದು, ಎಲ್ಲರಿಗೂ ನಾವು ಅಂದ್ರೆ ಮನೆ ಮಗಳ ತರ ನೋಡ್ಕೋತಾರೆ. ಆ ಸೀರಿಯಲು ಸಿನಿಮಾ ಎರಡು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಒಂದೇ ಮಾಡಿದ್ರೆ ಅದ್ರ ಮಜಾ ಇರಲ್ಲ. ಸಿನಿಮಾ ಒಂಥರ ನನಗೆ ಯಾವಾಗ್ಲೂ ನಾನು ಸಿನಿಮಾ ನೋಡಕ್ ಹೋಗ ನಮ್ಮ ಪೇರೆಂಟ್ಸ್ ಜೊತೆ ಆ ದೊಡ್ಡ ಸ್ಕ್ರೀನಲ್ಲಿ ನಾನು ಹಿಂಗೆ ಕಾಣಿಸ್ಬೋದು ಅನ್ನೋದು ಅವಾಗಲೇ ಇತ್ತು ನನಗೆ. ಚಿಕ್ಕವಳಿದ್ದಾಗ ಎಷ್ಟು ಫೀಲ್, ಅಯ್ಯೋ ಹಿಂಗೆ ಕಾಣಿಸ್ತೀನಿ ಅಂತ. ಅದು ಜನವರಿ 26ಕ್ಕೆ ಈಡೇರುತ್ತೆ, ನೋಡ್ಬೇಕು ಹೇಗೆ ಕಾಣಿಸ್ತೀನಿ ಅಂತ. ಈಗ ಹೆಂಗೋ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದೀರಾ, ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಆಕ್ಟರ್ ಅನ್ನೋದು ಯಾರು? ಸಿನಿಮಾದಲ್ಲಿ ನಂಗೆ ಸಿನಿಮಾನೇ ಒಂಥರ ಫೇವ್ರೆಟು. ಸೊ ನನಗೆ ಸುದೀಪ್ ಸರ್ ಇಷ್ಟ, ಡಿ ಬಾಸ್ ಇಷ್ಟ, ಯಶ್ ಸರ್ ಇಷ್ಟ. ಅಂದರೆ ಅವರು ಲೈಕ್ ಯಶ್ ಸರ್ ಅಂದರೆ ಅವ್ರ ಜರ್ನಿ ಒಂಥರ ಇನ್ಸ್ಪಿರೇಷನ್, ಅವರಿಬ್ರು ಪೇರ್. ಓಕೆ. ಡಿ ಬಾಸ್ ಯಾಕೆ ಇಷ್ಟ ಅಂದರೆ ಫಾರ್ ಹಿಸ್ ಹ್ಯುಮ್ಯಾನಿಟಿ, ದ ವೇ ಹಿ ಟ್ರೀಟ್ಸ್ ಪೀಪಲ್. ಅವ್ರು ಹೇಗೆ ನೋಡ್ಕೋತಾರೆ ಅಂದರೆ ನಾನು ಅವ್ರನ್ನ ತುಂಬ ದಿನ ಮೀಟ್ ಮಾಡಿದ್ದೀನಿ, ತುಂಬ ದಿನ ಅವ್ರ ಪರಿಚಯ ಇದೆ ಅನ್ನೋ ಥರ ಅವ್ರು ನಮ್ಮನ್ನು ನೋಡ್ಕೋತಾರೆ. ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಒಂಥರ ಅವ್ರನ್ನ ನಾನು ರೀಸೆಂಟಾಗಿ ಮೀಟ್ ಮಾಡಿದಾಗೂ ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ಟೈಮ್ ನಾನು ಮೀಟ್ ಮಾಡಿ ಒಂದು ದೊಡ್ಡ ಮೆಗಾ ಬಿಗ್ ಸ್ಟಾರ್ನ ಮೀಟ್ ಮಾಡ್ತಾ ಇದ್ದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಸರಿ ಮೀಟ್ ಮಾಡಿದ್ರ ಡಿ ಬಾಸ್? ಒಂದೇ ಸತಿ. ಸರಿ. ಸೊ ಒಂದ್ಸತಿ ಖುಷಿ ಆಯ್ತು ನಿಮ್ಗೆ? ಅಂದ್ರೆ ಫಸ್ಟ್ ಟೈಮ್ನೇ ಅವ್ರಾಗಿಲ್ಲಿ ಅವ್ರ ವೈಫ್ ಆಗಿರಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಸಿದ್ರು. ಅಂದ್ರೆ ಇವಾಗ ನಾವು ಮನೇಲಿ ಯಾರೇ ಬರಲಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಆ ಥರ ಎಲ್ಲೋ ಪಬ್ಲಿಕ್ ಪ್ಲೇಸಲ್ಲಿ ಸಿಕ್ಕಾಗ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಸೊ ನಂಗೆ ಅವ್ರ ಹ್ಯುಮ್ಯಾನಿಟಿ ನೆಕ್ಸ್ಟ್ ಲೆವೆಲ್. ನಾನು ಅವ್ರ ಥರ ಹ್ಯುಮ್ಯಾನಿಟಿ ಬೆಳೆಸ್ಕೋಬೇಕು, ಎಲ್ಲರೂ ಇರ್ಬೇಕು, ಎಲ್ಲರಿಗೂ ಅದೊಂದು ಕ್ವಾಲಿಟಿ ಇರಲೇಬೇಕು ಅಂತ ನಂಗೆ ಅನ್ಸುತ್ತೆ. ವೆರಿ ನೈಸ್. ನಿಜವಾಗ್ಲೂ ವಾಟ್ ಈಸ್ ಹಿ ಅನ್ನೋದು ಅವ್ರನ್ನ ಮೀಟ್ ಮಾಡಿದವ್ರಿಗೆ ಗೊತ್ತು. ಸುಮ್ಮನೆ ಹೊರಗಡೆಯಿಂದ ಜಡ್ಜ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ. ಕರೆಕ್ಟ್. ಸೊ ಹ್ಯೂಮನ್ ಬಿಯಾಂಗ್ಗೆ ನೀವು ಮಾತ್ರ ಅವ್ರಿಗೆ 100% ಇಷ್ಟ ಆಗುತ್ತೆ. ಈಗ ಸುದೀಪ್ ಅವರು ಅಂತ ಹೇಳಿದ್ರೆ, ಸೊ ಸುದೀಪ್ ಅವ್ರು ಯಾಕೆ ಇಷ್ಟ? ಬಿಗ್ ಬಾಸ್ ನೋಡೋದೇ ಅದಕ್ಕೆ. ಹೌದಾ? ಸೊ ಒಂದು 3 ರೀಸನ್ ಕೊಡಿ ನೋಡೋಣ. ಅವ್ರದ್ದು ಆಟಿಟ್ಯೂಡ್, ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್. ಅಂದರೆ ಒಂದು ಆ್ಯಕ್ಟರ್ಗೆ ಅದು ತುಂಬ ಇಂಪಾರ್ಟೆಂಟ್. ಕರೆಕ್ಟ್. ಡ್ರೆಸ್ ಸೆನ್ಸ್ ಇರ್ಬೋದು, ಅದು ನಡೆಯೋದಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರಿಂದ ಕಲಿಬೇಕು. ಆ್ಯಕ್ಟಿಂಗಲ್ಲಿ ಈಸ್ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಅವರು ನಮ್ಮ ಭಾಷೆ ಅಲ್ಲ, ಎಷ್ಟೋ ಭಾಷೆಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈಸ್ ಗಿವನ್ ಗ್ರೇಟ್ ಪರ್ಫಾರ್ಮೆನ್ಸ್. ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಹೇಳೋದು ತುಂಬ ಚಿಕ್ಕದಾಗುತ್ತೆ, ಬಟ್ ಈಸ್ ಅ ಗ್ರೇಟ್ ಪರ್ಫಾರ್ಮರ್ ಅಂತ ಅನ್ಸುತ್ತೆ. ಓಕೆ. ನಿಮ್ಮ ಈ 3 ಜನ ಫೇವ್ರೆಟ್ ಆ್ಯಕ್ಟರ್ಸಲ್ಲಿ ನಾನೇನಾದರೂ ಒನ್ ಥಿಂಗ್ ಅವರಿಂದ ಕಲಿಬೇಕು ಅನ್ನೋದಾದ್ರೆ ಏನು ಕಲಿಬೇಕಾ? ಸುದೀಪ್ ಸರಿಂದ ಆ್ಯಕ್ಟಿಂಗ್ನ ಇನ್ನೂ ಜಾಸ್ತಿ ಕಲಿಬೇಕು. ಓಕೆ. ಕದಿಬೇಕಂದ್ರೆ ಅವ್ರ ಬಟ್ಟೆ ಎಲ್ಲ ಕದ್ಬಿಡ್ಬೇಕು. ಬಿಕಾಸ್ ವಾಟ್ ಎವರ್ ಹಿ ವೇರ್ಸ್ ಇಸ್ ವೆರಿ ಕ್ಲಾಸಿ. ಓಕೆ. ಇನ್ನು ಡಿ ಬಾಸ್ ಬೇಡಪ್ಪ, ಅವರಿಂದ ಏನೂ ಕದಿಯಲ್ಲ, ಬಟ್ ಅವರಿಂದ ಕಲಿತೀನಿ. ಹ್ಯುಮ್ಯಾನಿಟಿ, ನೇಚರ್, ಕೈಂಡ್ನೆಸ್ಗೆ ನಮ್ಮ ಅಪ್ಪ ಅಮ್ಮ ಅದನ್ನೆಲ್ಲ ಹೇಳ್ಕೊಡಿದ್ದಾರೆ. ಅವರು ನೋಡಿ ಇನ್ನೂ ಜಾಸ್ತಿ ಆಗೋಯ್ತು ನಂಗೆ, ಅದನ್ನು ನಾನು ಅಳವಡಿಸ್ಕೋಬೇಕು ಅಂತ. ಓಕೆ. ಇನ್ನು ಯಶ್ ಅವರು ಕದಿಯೋದೇನು ಗೊತ್ತಿಲ್ಲ ನನಗೆ. ಅವ್ರದ್ದೇನೋ ತುಂಬ ಚೆನ್ನಾಗಿರೋ ವಾಚ್ ಕಲೆಕ್ಷನ್ಸ್ ಇದೆ ಅಂತೆ. ನಾನೇನು ಹಾಕೊಳ್ಳೋದು ಇಲ್ಲ, ಸುಮ್ಮನೆ ನೋಡ್ತೀನಿ. ಕದಿಯೋ ಅಂತ ಏನು ಮೈಂಡ್ ಸೆಟ್ ನನಗಿಲ್ಲ, ಬಟ್ ಕಲಿಯೋದು ಅವ್ರು ಹಾರ್ಡ್ ವರ್ಕ್ ಮಾಡಿರೋ ಜರ್ನಿ ಹೇಗೆ ಅಂತ ಕೇಳ್ಬಿಟ್ಟು ಅದರಿಂದ ಕಲಿಯೋದು ತುಂಬ ಇದೆ ಅಂತ. ಒಂದ್ಸತಿ ಆ ಕಾನ್ವರ್ಸೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನು ಆ್ಯಕ್ಟ್ರೆಸ್ ಅಂತ ಬಂದರೆ ರಮ್ಯಾ ಮ್ಯಾಮ್, ರಕ್ಷಿತಾ ಮ್ಯಾಮ್ ಆ್ಯಂಡ್ ರಾಧಿಕಾ ಪಂಡಿತ್ ಮ್ಯಾಮ್. ಅವ್ರು 3 ಜನ ಯಾಕೆ ಇಷ್ಟ ಆಗ್ತಾರೆ? ಬಿಕಾಸ್ ಅವ್ರು ಒಂದು ಲೆಗಸಿ ಫಾಲೋ ಮಾಡಿದ್ದಾರೆ. ದೇ ಆರ್ ಸೂಪರ್ ಸ್ಟಾರ್ಸ್ ಕನ್ನಡದಲ್ಲಿ. ಅವ್ರು ಮಾಡಿರೋ ಸಿನಿಮಾಗಳು, ಅವ್ರು ಕಾಣಿಸ್ತಿದ್ದು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಅವರು ಅಪ್ಪು ಸಿನಿಮಾ ಇರ್ಬೋದು, ಆಮೇಲೆ ರಮ್ಯಾ ಮ್ಯಾಮ್ ದಬಿ ಇರ್ಬೋದು, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಇರ್ಬೋದು, ಸಂತು ಸ್ಟ್ರೇಟ್ ಫಾರ್ವರ್ಡ್ ಇರ್ಬೋದು, ಎಲ್ಲ ಸಿನಿಮಾ ನಾನು ನೋಡಿದ್ದೀನಿ. ಏನು ಹೀರೋಯಿನ್ ಅಂದರೆ ಹಂಗಿರ್ಬೇಕಪ್ಪ ಅಂತ ಅನ್ಸುತ್ತೆ. ಈಗ ನೀವು ಇಂಡಸ್ಟ್ರಿಗೆ ಬಂದಾಯಿತು, ಸೊ ಒಂದು ಒಳ್ಳೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಈಗ ಬೇರೆ ಬೇರೆ ಭಾಷೆಗಳಿಂದ, ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜಿಂದ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಬರ್ಬೋದು. ಬಂದಾಗ ನಿಮ್ಮ ಆಯ್ಕೆ ಯಾವುದು? ಕನ್ನಡ. ಇವಾಗ ಬಂದಿತ್ತು ನಂಗೆ ತೆಲುಗು ಒಂದು 2-3 ಸಿನಿಮಾಗಳು ಬಂದಿತ್ತು. ಬಟ್ ನನಗೆ ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ಬರಲ್ಲ, ಮಾತಾಡಕ್ಕೆ ಬರಲ್ಲ ನನಗೆ. ಬಟ್ ಐ ಡೋಂಟ್ ನೋ ಇಫ್ ಇಟ್ಸ್ ಅ ಪ್ರಾಬ್ಲಮ್ ದೇರ್ ಆರ್ ನಾಟ್. ಬಟ್ ನಂಗೆ ಕನ್ನಡ ಬಿಟ್ಟು ಇಂಗ್ಲೀಷು, ಹಿಂದಿ ಬಿಟ್ಟರೆ ನನಗೆ ಇನ್ಯಾವ ಲ್ಯಾಂಗ್ವೇಜಸ್ಸು ಅಷ್ಟು ಸ್ಪಷ್ಟವಾಗಿ ಬರಲ್ಲ. ಸೊ ಬಂದರೆ ಗೊತ್ತಿಲ್ಲ. ಬಟ್ ಇವಾಗ ಉಪಾಧ್ಯಕ್ಷ ಆದಮೇಲೆ ನಾನು ತುಂಬ ಹೋಲ್ಡ್ ಮಾಡಿದ್ದೀನಿ ಪ್ರಾಜೆಕ್ಟ್ಸ್ನ. ಬಿಕಾಸ್ ಉಪಾಧ್ಯಕ್ಷ ರಿಲೀಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿ ಒಂದು ಬೇರೆ ಲೆವೆಲ್ ಜಡ್ಜ್ಮೆಂಟ್ ಬರುತ್ತೆ, ಅದಕ್ಕಿಂತ ಮುಂಚೆ ಒಂದು ಲೆವೆಲ್ ಜಡ್ಜ್ಮೆಂಟ್ ಬರುತ್ತೆ. ಸೊ ಐಮ್ ವೇಟಿಂಗ್. ಸೊ ಯಾರಿಗೆ ಎಕ್ಸ್ಪೋಜರ್ ಬೇಕು, ಸೊ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡೋದು ತಪ್ಪೇನಲ್ಲ, ಆದರೆ ಕನ್ನಡ ಮರಿಬೇಡಿ ಅಷ್ಟೇ. ಅಷ್ಟೇನೇನು ಇಲ್ಲ, ಯಾವುದು ತಪ್ಪಿಲ್ಲ, ಮಾಡ್ಬೋದು. ಯಾಕಂದರೆ ನೀವು ನಿಮ್ಮ ಟ್ಯಾಲೆಂಟ್ನ ತೋರಿಸ್ತಾ ಇದ್ದೀರಾ. ಬಟ್ ಇಲ್ಲಿ ಬೆಳೆದಿದ್ದೀರಾ ಅಲ್ವಾ, ಇಲ್ಲಿ ನಾವು ಹುಟ್ಟಿದ್ದೀವಿ, ಅದನ್ನು ಮರಿಕೂಡ್ದು. ನಾನು ಯಾವಾಗಲೂ ಅದೇ ಹೇಳ್ತೀನಿ. ಕನ್ನಡ ನಾನು ಸಲೂನ್ಸ್ಗೆ, ಆಮೇಲೆ ಈ ನೇಲ್ಸ್ ಎಲ್ಲ ಮಾಡಿಸ್ಕೊಳಕ್ಕೆ ಹೋದಾಗ ಅವರೆಲ್ಲ ನೇಪಾಳಿಯವರು, ಅವ್ರು ಅಲ್ಲಿ ಎಲ್ಲ ಇರೋರಲ್ವಾ,
ಅವ್ರಿಗೆಲ್ಲ ನಾನು ಊಟ ಆಯ್ತಾ ಏನ್ ಊಟ ಮಾಡಿದ್ರಿ ಅಂದ್ರೆ ಕನ್ನಡದಲ್ಲಿ ಮಾತಾಡ್ಸಕ್ ಟ್ರೈ ಮಾಡ್ತಾ ಇರ್ತೀನಿ. ಅಷ್ಟೇ ಎಲ್ಲ ಯಾರಿಗ್ ಬರಲ್ಲ ಅವ್ರನ್ನ ಹೇಳ್ಕೊಡಿ, ಬರೋರು ಮಾತಾಡಿ ಅಷ್ಟೇ. ಭಾಷೆ ಅಭಿಮಾನ ಬಿಡಬಾರ್ದು. ಖಂಡಿತ ಇಲ್ಲ. ಈಗ ಯಾವ್ದಾದ್ರೆ ಈಗ ಸೀರಿಯಲ್ಲು ಇಲ್ಲೇ ಇದ್ದೀರಿ, ಮೂವಿಲೂ ಇದ್ದೀರಾ, ನಿಮ್ಮ ಆಯ್ಕೆ ಯಾವ್ದು? ಈ 2 ಆಪ್ಷನ್ಸ್ ಬಂದಾಗ ಎರಡರಲ್ಲೂ ಇರ್ತೀರಾ? ಅಂದ್ರೆ ಸೀರಿಯಲ್ ಮಾಡಿ ಮಾಡಿ ಹೆಂಗಾಗೋಗಿದೆ ಅಂದ್ರೆ ನಂಗೆ ಸುಮ್ನೆ ಕೂರಕ್ ಆಗಲ್ಲ. ಕೆಲ್ಸ ಬೇಕು ಕೆಲ್ಸ ಬೇಕು ಕೆಲ್ಸ ಬೇಕು ಅಂದ್ರೆ ನಾಳೆ ಇವಾಗ ಬ್ರೇಕ್ ಅಂದ್ರೆ ಅಯ್ಯೋ ಏನ್ ಮಾಡೋದು, ಬೆಳಿಗ್ಗೆ ಬೇಗ ಆ ಪುಷ್ ಇಲ್ಲ ಡೇಗೆ. ಸಿನಿಮಾ ತುಂಬಾ ಕಾಮಾಗಿ ಕೂಲ್ ಆಗಿ ಹೋಗುತ್ತೆ. ಈಗ ಸದ್ಯಕ್ಕೆ ನಾನು ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಇದೀನಿ. ಸೀರಿಯಲ್ ನಡೀತಾ ಇರುತ್ತೆ ಆಸ್ ಆಲ್ವೇಸ್. ಇವಾಗ ಎಷ್ಟು ಎಪಿಸೋಡ್ಸ್ ಮಾಡ್ಬೇಕು ಅಂತ ಅಲ್ಲಿ ತನಕ ನಾನು 100% ಕೊಡ್ತೀನಿ ಸೀರಿಯಲ್ಗೆ. ಬಟ್ ಸಿನಿಮಾ ಇಸ್ ಮೈ ಫಸ್ಟ್ ಪ್ರಿಯಾರಿಟಿ ನಾವು. ಓಕೆ ಫೈನ್. ಈಗ ನೆಕ್ಸ್ಟ್ 30 years ಅಲ್ಲಿ ಯು ವಿಲ್ ಬಿ ಟಾಪ್ 1 ಯಾವ್ದಾದ್ರು ಫೀಲ್ಡ್ ಆಗಿರಲಿ, ಅದು ಸಿನಿಮಾದಾಗಿರಲಿ ಸೀರಿಯಲ್ ಆಗಿರಲಿ, ಎರಡರಲ್ಲೂ ಕೂಡ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ 30 years ನೀವು ಟಾಪ್ 1 ಅಲ್ಲಿ ಇರ್ತೀರಾ ಅನ್ನೋದಾದ್ರೆ ನಿಮ್ಮ ಆಯ್ಕೆ ಯಾವ್ದು ಈ ಎರಡರಲ್ಲಿ, ಸಿನಿಮಾ ಅಂಡ್ ಸೀರಿಯಲ್? ಯಾವ್ದು ಪಾಲಿಗೆ ಬಂದಿದ್ ಪಂಚಾಮೃತ ಯಾವ್ದು ಬರುತ್ತೆ ಅದು ಮುಂದೆ ಆಪರ್ಚುನಿಟಿ ಇದೆ, ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಾ? ಆ ಆಪರ್ಚುನಿಟಿ ಎಂತದ್ದು ಏನಿದೆ, ಅದರ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಸ್ವಲ್ಪ ಸ್ಮಾರ್ಟ್ ಆಗಿ ಪ್ಲೇ ಮಾಡ್ಬೇಕು, ಅವಾಗ ಏನಾಗುತ್ತೆ ಅದು. ಆ ಟೈಮ್ ನೀವು ಆಯ್ಕೆ ಮಾಡ್ತೀರಾ. ಏನಾದ್ರು ಸಜೆಷನ್ ತಗೊಳ್ತೀರಾ ಮನೆಯಲ್ಲಿ ಇದು ಆಯ್ಕೆ ಮಾಡುವಾಗ? ಯಾ ಮನೆ ಅಂತಲ್ಲ, ನನಗೆ ಗೊತ್ತಿರೋ ಇಂಡಸ್ಟ್ರಿ ಫ್ರೆಂಡ್ಸ್ ಯಾರಿಗಾದ್ರೂ ಇರ್ಬೋದು, ಕೇಳ್ತೀನಿ ನನ್ನ ಮಾತು. ಫ್ರೆಂಡ್ಸ್ ಅಂತ ಹೇಳುವಾಗ ನನ್ಗದು ಏನಾದ್ರು ಹೇಳಿ ಒಂದು ಪ್ರಶ್ನೆ, ಎಂಥ ಟೈಮಲ್ಲ ಅದು ನನಗೆ ಇವ್ರು ಇರ್ತಾರಪ್ಪ, ಅದು ಮಿಡ್ ನೈಟ್ ಆಗಿರ್ಲಿ, ನನ್ನ ಸಮಸ್ಯೆಗೆ ಇವ್ರು ಸ್ಪಂದಿಸ್ತಾರೆ ಅನ್ನೋದಾದ್ರೆ ಯಾರಾದ್ರೂ ಇದಾರ? ನಾನು ಅದೇ ನನ್ನ ಸ್ಕೂಲ್ ಬೆಸ್ಟ್ ಫ್ರೆಂಡ್ ಹೇಳಿದ್ನಲ್ಲ, ಇವತ್ತು ಡೆಫಿನೆಟ್ಲಿ ಇವತ್ತಿಗೂ ಅವಳು ನನಗೆ ಫೋನ್ ಮಾಡ್ತಾಳೆ. ಆಮೇಲೆ ಇವಾಗ ಇಂಡಸ್ಟ್ರಿಯಲ್ಲಿ ಹೊಸದಾಗ ನಂಗೆ ಒಬ್ಳು ಫ್ರೆಂಡ್ ಆಗಿರೋದಂದ್ರೆ ದರ್ಶಿನಿ ಅಂತ, ಹೂ ವಾಸ್ ನಮ್ ಕೋರಿಯೋಗ್ರಾಫರ್, ಸಿನಿಮಾ ಕೋರಿಯೋಗ್ರಾಫ್ ಮಾಡಿರೋರು. ಆಮೇಲೆ ನಮ್ ಸೀರಿಯಲ್ ಅಲ್ಲಿ ಅಜ್ಜಿ ಇದಾರೆ, ಅಂದ್ರೆ AJ ಅವರ ತಾಯಿ. ಶಿ ಇಸ್ ಮೈ ಆಲ್ ಟೈಮ್ ಫ್ರೆಂಡ್. ಹೌದಾ? ಇವಾಗೂ ಫೋನ್ ಮಾಡಿದ್ರು ಅವ್ರು, ಏನ್ ಮಾಡ್ತಾ ಇದೀಯ ಅಂತ. ನಾನು ಶಾರ್ಟ್ ಅಲ್ಲಿ ಅಂತ ಇಟ್ಟೆ. ಸೊ ಒಂದ್ ದಿನದಲ್ಲಿ ಒಂದ್ಸತಿ ಆದ್ರೂ ಅವ್ರ ಹತ್ರ ಮಾತಾಡ್ಲೇಬೇಕು ನಾನು. ಹೌದಾ? ಯಾ, ಶಿ ಇಸ್ ವೆರಿ ಕ್ಲೋಸ್ ಟು ಮೀ, ತುಂಬಾ ಕ್ಲೋಸ್ ಅವ್ರು ನಂಗೆ. ಫಾರ್ ಎಕ್ಸಾಂಪಲ್ ಈಗ ಫ್ರೆಂಡ್ಸ್ ಅಂತ ಬಂದಾಗ ದುಡ್ಡಿನ ವ್ಯವಹಾರ ಅದು ಕೆಲವರ ಹತ್ರ ನಡೆಯುತ್ತೆ, ನನ್ನ ಹತ್ರ ನಡೆಯಲ್ಲ, ನಿಮ್ಮ ಹತ್ರ ನಡೆಯಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ತಕ್ಷಣಕ್ಕೆ ಬಂದಷ್ಟು ಅಮೌಂಟ್ ಬೇಕು, ನಾನು ಕೇಳೋದೇ ಇಲ್ಲ. ಇನ್ ಕೇಸ್ ನೀವು ನಾನು ಫೋನ್ ಮಾಡಿದ ತಕ್ಷಣ ಎರಡನೇ ಯೋಚನೆ ಮಾಡ್ದೇನೆ ನನಗೆ ದುಡ್ಡು ಕಳಿಸ್ತಾರೆ ಅಂದ್ರೆ ಯಾರು? ನನಗ ನಾನು ಹೇಳಿದ ಇಬ್ರು ಫ್ರೆಂಡ್ಸ್ ಕಳಿಸ್ತಾರೆ ನಂಗೆ, ಬಟ್ ನಾನು ಕೇಳಲ್ಲ ಅಂತ ಅವ್ರಿಬ್ರಿಗೂ ಗೊತ್ತು. ಫೋನ್ ಮಾಡಿ ಕೇಳ್ತೀರಾ? ಓ ಡೆಫಿನೆಟ್ಲಿ. ಓ ಯಾ, ಯಾರಿಗೆ ಕೇಳಬೇಕು? ಫಸ್ಟ್ ಲೈಕ್ ಐ ಕಾಲ್ ಮೈ ಬೆಸ್ಟ್ ಫ್ರೆಂಡ್. ಓಕೆ, ನೋಡಿ ಎತ್ತಿದ್ರೆ ಮೋಸ್ಟ್ಲಿ ಕೆಲ್ಸದಲ್ಲಿ ಇರ್ತಾಳೆ ಅನ್ಸುತ್ತೆ. ಹಲೋ, ಹಾಯ್, ಎಲ್ಲಿದ್ಯಾ? ಸರಿ, ನನಗೆ ಒಂದು 10,000 ಬೇಕು, ಕಳಿಸ್ತೀಯಾ? 10,000 ಬೇಕು, ಕಳಿಸ್ತೀಯಾ? ನಾನು ಏನಿಲ್ಲ, ಐ ವಾಸ್ ಇನ್ ಸಮ್ ಇಂಟರ್ವ್ಯೂ, ದೇ ಟೋಲ್ಡ್ ಮಿ ಟು ಆಸ್ಕ್ ಯುವರ್ ಫ್ರೆಂಡ್ ಒಂದಿಷ್ಟು ದುಡ್ಡು ಕಳಿಸ್ತಾರ ಅಂದ್ರೆ. ಓಕೆ ಬಾಯ್. ಬಾಯ್, ಆಮೇಲೆ ಮಾಡ್ತೀನಿ. ಕಳಿಸ್ತಾಳೆ ಒಂದೇ ಮಾತಿಗೆ. ಆಯ್ತು, ಕಳಿಸ್ತೀನಿ ಎಲ್ಲೋ. ಡೆಫಿನೆಟ್ಲಿ. ನನಗೂ ಡೆಫಿನೆಟ್ಲಿ, ಅಂದ್ರೆ ಶೂಟಿಂಗ್ ಬಿಸಿ ಅಲ್ಲಿ ಇಟ್ ವಾಸ್ ಒಂಥರ ಮೈಂಡ್ ಫ್ರೆಶ್ ಆಗೋಯ್ತು ನಂಗೆ. ಆಕ್ಚುಲಿ ನನಗೂ ಒಂಚೂರು ಗೊತ್ತಾಯ್ತು ಶೂಟಿಂಗ್ಸ್ ಅಂದ್ರೆ ಏನು, ನೀವು ಎಷ್ಟು ಬಿಸಿ ಇರ್ತೀರಾ ಅಂತ. ಬಟ್ ಈ ಬಿಸಿ ಟೈಮಲ್ಲೂ ಯು ಸ್ಪೆಂಡ್ ವೆರಿ ಗುಡ್ ಟೈಮ್ ವಿತ್ ಅಸ್. ತುಂಬಾ ಖುಷಿ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್. ಈಗ ಉಪಾಧ್ಯಕ್ಷ ಸ್ಕ್ರೀನ್ ಮೇಲೆ ಬರ್ತಾ ಇದೆ, January 26th. ಏನ್ ಹೇಳ್ತೀರಾ ಫೈನಲ್ ಆಗಿ? ದಿಸ್ ಇಸ್ ಒಂಥರ ಸಿನಿಮಾ ಉಪಾಧ್ಯಕ್ಷ ಔಟ್ ಅಂಡ್ ಔಟ್ ಕಾಮಿಡಿ, ನೋ ಡಬಲ್ ಮೀನಿಂಗ್ ಜೋಕ್ಸ್. ಇಟ್ಸ್ ಕಂಪ್ಲೀಟ್ ಕಾಮಿಡಿ, ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ನೀವು ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. January 26ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಚಿತ್ರಮಂದಿರ ಹತ್ರ ಇರಲಿ ದೂರ ಇರಲಿ, ಹೋಗಿ ನೋಡಿ. ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಸೀರಿಯಲಿಗೆ ನೀವು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಅಷ್ಟು ನಾನು ಆ್ಯಸ್ ಅ ಹೀರೋಯಿನ್, ಆ್ಯಸ್ ಅ ಆ್ಯಕ್ಟ್ರೆಸ್ ಸಿನಿಮಾ ಫಸ್ಟ್ ಟೈಮ್ ಬರ್ತಾ ಇರೋದು. ನಿಮ್ಮ ಸಪೋರ್ಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಆಗಲಿ. ನಿಮ್ಮ ಸೀರಿಯಲ್ ತರಾನೇ ನಿಮ್ಮ ಸಿನಿಮಾ ಕೂಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಫೈನಲಿ ಮಲೈಕಾ ಅವ್ರ ಜೊತೆಗೆ ಮಾತುಕತೆ ಮುಗೀತು.
ನಾನಂತೂ ಕಾಮನ್ ಆಡಿಯನ್ಸ್ಗೆ ಅವ್ರ ಬಗ್ಗೆ ಇದ್ದಂಥ ಒಂದಷ್ಟು ಕ್ವೆಶನ್ಸ್ಗಳಿಗೆ ಆನ್ಸರ್ ತೆಗೆದಿದ್ದೀನಿ ಅಂತ ಅಂದ್ಕೊಳ್ತೀನಿ. ಭಾಳ ಜನಕ್ಕೆ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು. ಬಿಕಾಸ್ ಸೀರಿಯಲಲ್ಲಂತೂ ಹಿಟ್ ಆದರು. ಈಗ ಫಸ್ಟ್ ಮೂವಿ ಅವ್ರದ್ದು ಉಪಾಧ್ಯಕ್ಷ ಬರ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು ಜನಕ್ಕೆ ಇದ್ದಂಥ ಕಾಮನ್ ಕ್ವೆಶನ್ಸ್ ಕ್ಲಿಯರ್ ಆಗಿದೆ. ಆ್ಯಂಡ್ ನಿಮಗೆ ಈ ಇಂಟರ್ವ್ಯೂ ಇಷ್ಟ ಆಗಿದ್ರೆ ವಿತೌಟ್ ಮಿಸ್ ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ, ಏನು ಇಷ್ಟ ಆಯಿತು ಅವರಲ್ಲಿ, ಮಲೈಕಾ ಅವರಲ್ಲಿ ಅಂತ. ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸಾಕಷ್ಟು ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಯಾಕಂದರೆ ಒಂದಷ್ಟು ಇಂಟರ್ವ್ಯೂಸ್ನ, ಅಂದರೆ ಇನ್ನೂ ಸಾಕಷ್ಟು ಇಂಟರ್ವ್ಯೂಸ್, ತುಂಬ ಜನ ಸ್ಟಾರ್ಸ್ಗಳಿದ್ದಾರೆ, ಎಲ್ಲರದ್ದು ಅಪ್ಡೇಟ್ಸನ್ನು ನಾವು ಹಾಕ್ತಾ ಇರ್ತೀವಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.